Good afternoon, everyone. Today, second class, I.B.E. Indian Business Environment. Hi. Good afternoon. Okay, today we are now discussing about social environment of business ಅಥವಾ Indian business. Social environment. ಸೊ ನಾವು ಸೋಷಿಯಲ್ಗೂ ಎನ್ವಿರಾನ್ಮೆಂಟ್ಗೆ ಎರಡೂ ಸಿಮಿಲರ್. ನಾವ್ ಯಾಕೆ ಅಂತಂದ್ರೆ ಎನ್ವಿರಾನ್ಮೆಂಟ್ ಅಂದ್ರೆ ನೇಚರ್, ಸೋಷಿಯಲ್ ಅಂದ್ರೂ ಕೂಡ ಒನ್ ಟೈಪ್ ಆಫ್ ನೇಚರ್ ಅಂತ. ಯಾಕಂದ್ರೆ ವಿ ಆರ್ ಲಿವಿಂಗ್ ಇನ್ ಸೊಸೈಟಿ ಅಂಡ್ ಸೋಷಿಯಲ್ ಎಥಿಕ್. ಸೊ ಅದನ್ನ ನಾವೇನಂತ ಕರಿತೀವಿ, ಸೋಷಿಯಲ್ ಎಥಿಕ್ ಅಂತ ಕರಿತೀವಿ. ಸೊ ನಾವು ಸ್ಟಡಿ ಮೆಟೀರಿಯಲ್ಸ್ಗೆ ಬಂದ್ರೆ ಅಥವಾ ಸ್ಟಡಿಗೆ ತಗೊಂಡ್ರೆ ನಾವು ಸೋಷಿಯಲ್ ಎಥಿಕ್ ಅಂತ ಏನು ಅಂತಂದ್ರೆ ವಿ ಆರ್ ಆಫ್ಟನ್ ಸ್ಟಡಿಂಗ್ ದ ಯೂನಿಟ್ ಯು ಶುಡ್ ಬಿ ನಾವು ಸೋಷಿಯಲಿ ನೋಡೋದಾಗಿರುತ್ತೆ. ಸೊ ನಾವು ಸೋಷಿಯಲ್ ಎನ್ವಿರಾನ್ಮೆಂಟ್ ನ ಏನಕ್ಕೆಲ್ಲ ಅನಲೈಸ್ ಮಾಡ್ಬೋದು ಅಂತ ಹೇಳ್ತೀವಿ ನೋಡಿ. 52 ಪೇಜ್ ನಂಬರ್ 52. Introduction. The type of the product of product is manufacturing and manufactured by the marketing strategies. Manufacturing strategy employed the way of should be organized in the value of norms and adhered by this influencing of the social sector. ನಾವು ಪ್ರತಿಯೊಂದು ಸೋಷಿಯಲ್ ಸ್ಟೇಟಸ್ ನ ವಿ ಆರ್ ಅಡಾಪ್ಟಿಂಗ್, ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಯಾಕೆಂದ್ರೆ ಬಿಕಾಸ್ ಆಫ್ ಸೋಷಿಯಲ್ ವಿಲ್ ಬಿ ರೆಸ್ಪಾನ್ಸಿಬಿಲಿಟೀಸ್, ನಮ್ಮ ಮೇಲೆನೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ, ಸೋಷಿಯಲ್ ಎನ್ವಿರಾನ್ಮೆಂಟ್ ಬೇಸ್ಡ್ ನಾವೇನ್ ಮಾಡ್ತಾ ಹೋಗ್ತೀವಿ, ಗ್ರೋತ್ ಮಾಡ್ತಾ ಹೋಗ್ತೀವಿ. ಯಾವ ತರನಾದ್ರೂ ಆಗಿರ್ಬೋದು ಅದು, ವಾಟ್ ಎವರ್ ಇಟ್ ಇಸ್, ಬಿಸ್ನೆಸ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, GDP ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್, ನಾವ್ ಯಾವ್ದನ್ನೇ ಕನ್ಸಿಡರ್ಡ್ ಆಗಿ ತಗೊಂಡ್ರು ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ನಮ್ಮ ಪೇಜ್ ನಂಬರ್ 52. Okay. The meaning and natures. The terms of business typically and refers to the development of processing economic value in the society. ನಾವು ಏನ್ ಮಾಡ್ತೀವಿ ಅಂದ್ರೆ ಡೆವಲಪಿಂಗ್ ಪ್ರೋಸೆಸ್. ಎವ್ರಿ ಬಿಸ್ನೆಸ್ ಆರ್ ಆರ್ಗನೈಸೇಷನ್ ಪರ್ಸನ್ ಏನ್ ಡೆವಲಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾವಾದ್ರೂ ಡೆವಲಪ್ಗೋಸ್ಕರನೇ ನಾವೇನ್ ಮಾಡ್ತೀವಿ, ನಾನ್ ದುಡಿಯೋದು ಕೂಡ ನಾ ಡೆವಲಪ್ ಆಗಕ್ಕೆ, ನೀವು ಓದೋದು ನೀವು ಡೆವಲಪ್ ಆಗಕ್ಕೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅನಲೈಸೇಷನ್ ಇಸ್ ದಿಸ್ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾವು ಕನ್ಸಿಡರ್ಗೆ ತಗೋತೀವಿ. ಅಕಾರ್ಡಿಂಗ್ ಟು ಡೇವಿಸ್ ಅಂಡ್ ಬ್ಲೂಮ್ಸ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಕನ್ಸಿಡರ್ ಮ್ಯೂಚುವಲ್ ರಿಲೇಶನ್ಶಿಪ್ ಹ್ಯೂಮನ್ ಪಾಪ್ಯುಲೇಷನ್ ಸಿಸ್ಟಮ್ ವಿತ್ ದಿಸ್ ಎನ್ವಿರಾನ್ಮೆಂಟ್ ಇಸ್ ಟು ಬಿ ನೆಸೆಸರಿ ವಿತ್ ದ ಬ್ರಾಡ್ ಆಫ್ ಬಿಸ್ನೆಸ್ ಬಿಸ್ನೆಸ್ ಎಕ್ಸ್ಪಾನ್ಷನ್. ಏನ್ ಮಾಡ್ಬೇಕಂತಂದ್ರೆ ಎಕ್ಸ್ಟಾನ್ಷನ್ ಆಫ್ ಬಿಸ್ನೆಸ್ ಅಂತೆ. ನಾವೇನ್ ಬಿಸ್ನೆಸ್ ಮಾಡ್ತೀವಿ ಅದನ್ನ ಅಲ್ಲಿಗೆ ನಿಲ್ಸಿದೆ ಮತ್ತೆ ಎಕ್ಸ್ಟಾನ್ಷನ್ ಮಾಡೋದನ್ನ ನಾವೇನಂತ ಕರಿತೀವಿ, ಎಕ್ಸ್ಟೆನ್ಷನ್ ಆಫ್ ಬಿಸ್ನೆಸ್ ಅಂತ ನಾವು ಕಲಿತೀವಿ. ನೆಕ್ಸ್ಟ್ ವ್ಯಾಲ್ಯೂಸ್. ನಾವ್ ಯಾವ್ದಕ್ಕೆ ಆದ್ರೂ ವ್ಯಾಲ್ಯೂಸ್ ನಾವು ಕಂಪ್ಯಾರಿಸನ್ ತಗೊಂಡೇ, ವ್ಯಾಲ್ಯೂಸ್ ಇಸ್ ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂಸ್ ನಮ್ಗೆ ಎಲ್ಲೂ ಸಿಗಲ್ಲ, ಏನು ಮಾಡಲ್ಲ ಅನ್ನೋದಾದ್ರೆ ವ್ಯಾಲ್ಯೂಸ್ಗೆ ಇನ್ಪುಟ್ಸ್ ಕೂಡ ನಾವೇನ್ ಮಾಡಲ್ಲ, ಡಿಕ್ರೇಟ್ ಮಾಡಲ್ಲ. ಯಾಕೆಂತಂದ್ರೆ ಡಿಸ್ಟರ್ಮಿನೇಟ್ ಆಫ್ ವ್ಯಾಲ್ಯೂಸ್ ಅಂತ ನಾವು ತಗೋತೀವಿ. ಅದು ಎಲ್ಲಿಂದಾರು ಆಗ್ಬೋದು, ಇಟ್ ಇಸ್ ರೋಲ್ ಆಫ್ ಆಕ್ಷನ್ ಆಗಿರ್ಬೋದು, ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಕಂಪ್ಯಾರಿಸನ್ಸ್, ನಥಿಂಗ್ ಬಟ್ ವಿಸಿಬಲ್ ಆಗೋದು, ವಿಯೇಬಲ್ ಆಗಿರ್ಬೋದು, ಪಬ್ಲಿಕ್ ವಿಸಿಬಿಲಿಟೀಸ್ ಆಗಿರ್ಬೋದು, ವಿಸಿಬಿಲಿಟೀಸ್ ಆಫ್ ಟರ್ನ್ಸ್ ಇರ್ಬೋದು, ಸೋಷಿಯಲ್ ಇರ್ಬೋದು. ವಿಸಿಬಿಲಿಟೀಸ್ ನಾವು ಎಲ್ಲಾನು ತಿಳ್ಕೊತೀವಿ. ಈಗ ನೋಡಿ, ಒಂದು ರೋಡ್ ಅಲ್ಲಿ ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ ಅಂತಂದ್ರೆ ಸುಮ್ಮನೆ ಹೋಗಲ್ಲ ಅವ್ನು ರೋಡ್ ನೋಡ್ತಾನೆ, ಅಕ್ಕಪಕ್ಕ ಇದೆ ನೋಡ್ತಾನೆ, ಯಾವ ಅಂಗಡಿ ಇದೆ ನೋಡ್ತಾನೆ, ಅದೇನಾಗಿದೆ ಅಂತ ನೋಡ್ತಾನೆ. NGOs ಇರುತ್ತೆ, ಸ್ಕೂಲ್ ಇರುತ್ತೆ, ಕಾಲೇಜಸ್ ಇರುತ್ತೆ, ಪೊಲೀಸ್ ಸ್ಟೇಷನ್ ಇರುತ್ತೆ. ವಿ ಆರ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ಸೋಷಿಯಲ್ ಇಲ್ಲಿ ಇಂಥ ಕಡೆ ಇದೆ, ವಿ ಆರ್ ಅಬ್ಸರ್ವಿಂಗ್, ಏನ್ ನಡೀತಾ ಇದೆ, ಏನು ಏನ್ ಕೆಲಸ ಅಂತ ಪ್ರತಿಯೊಂದು ನಾವೇನ್ ಮಾಡೋದು, ಅನಲೈಸ್ ಮಾಡೋ ಅಂತದನ್ನ ನಾವೇನಂತ ಕರಿತೀವಿ, ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ನಿಂತೇ ಇರ್ತಾರೆ ಬಸ್ ಹತ್ತಕ್ಕೆ. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ವಿ ಆರ್ ಸ್ಟ್ಯಾಂಡಿಂಗ್, ಎಲ್ಲಿ ನಿಂತಿರ್ತೀವಿ, ಎಲ್ಲಿ ಕೂತಿರ್ತೀವಿ, ಏನ್ ಮಾಡ್ತಾ ಇರ್ತೀವಿ, ಅಬ್ಸರ್ವಿಂಗ್ ಸೋ ಮೆನಿ ಥಿಂಗ್ಸ್, ಲಾಟ್ ಆಫ್ ಲರ್ನಿಂಗ್ಸ್ ಇನ್ ದಿ ಆರ್ಗನೈಸೇಷನ್. ಸೊ ಏನ್ ಮಾಡ್ತಾ ಹೋಗ್ತೀವಿ, ಬಿಸ್ನೆಸ್ ಟೇಬಲ್ ನಾವೇನ್ ಮಾಡ್ತಾ ಹೋಗ್ತೀವಿ, ಆರ್ಗನೈಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಇದೇ ತರ ನಾವು ನೋಡೋದಾದ್ರೆ ನಮ್ಮ ಒಂದು ಕ್ರೈಟೀರಿಯಾಸ್ಗಳಿಗೆ ಏನೇನೆಲ್ಲ ಇರುತ್ತೆ,
ಒಂದು ಎಕನಾಮಿಕಲ್ ಇರುತ್ತೆ, ಇನ್ನೊಂದು ಸೋಷಿಯಲ್ ಇರುತ್ತೆ. ಎಕನಾಮಿಕ್ ಕಂಡೀಷನ್ ಸ್ಟೇಬಲ್ ಆಗಿದ್ರೆ ಸೋಷಿಯಲ್ ಇಸ್ ಎ ವೆರಿ ಕಂಫರ್ಟಬಲ್ ಝೋನ್ ವಿಲ್ ಬಿ ರನ್. ದುಡ್ಡು ಜೋಬಲ್ ಇದ್ರೆ ಆಟೋಮೆಟಿಕ್ ಜೀವನ ಚೆನ್ನಾಗಿ ನಡೆಯುತ್ತೆ. ಇದನ್ನ ನಾವೇನಂತ ಕರಿತೀವಿ, ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಕನ್ಸಿಡರ್ಡ್ ಐತೆ, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಕನ್ಸಿಡರ್ಡ್ ನ ಮಾಡ್ಕೋತೀವಿ. ನಾವ್ ಯಾವ್ದನ್ನ ಎಲ್ಲಿ ಹೇಗೆ ಹೇಗೆಲ್ಲ ಟ್ರೈನ್ ಮಾಡ್ಕೋತೀವಿ ಬೇಕಾಗಿರುತ್ತೆ, ನಾವು ಕನ್ಸಿಡರ್ ಮಾಡ್ಕೋತೀವಿ, ಅದನ್ನೆಲ್ಲ ನೋಡೋದಾದ್ರೆ ನಮ್ಮ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನೇನೆಲ್ಲ ಆಗುತ್ತೆ. ನಮ್ಮ ಪ್ರೈಮರಿ ಕನ್ಸರ್ನ್ ಆಫ್ ಎಕನಾಮಿಕ್ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಥವಾ ಹೆಲ್ತ್, ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಅಂತ ಒಂದು ಪರ್ಸನ್ಸ್ ಪಾಲಿಸೀಸ್ ನ ಎಕನಾಮಿಕ್ ಕಂಡೀಷನ್ಸ್ ಅಂತ ತಗೋತೀವಿ. ನೆಕ್ಸ್ಟ್ ಅದಾದ್ಮೇಲೆ ನಾವು ಸೋಷಿಯಲ್ ಅಬ್ಜೆಕ್ಟಿವ್ಸ್ಗೆ ಬಂದ್ರೆ ಕನ್ಸಿಡರ್ಡ್ ವಿತ್ ನೀಡ್ ಅಂಡ್ ವೆಲ್ಫೇರ್ ಆಫ್ ಸೊಸೈಟಿ, ನೀಡ್ ಅಂಡ್ ಸೊಸೈಟಿ ಅಂತ ನಾವು ಕನ್ಸಿಡರ್ಡ್ಗೆ ತಗೋತೀವಿ. ಇಟ್ ಸರ್ವ್ಸ್ ಟು ಎಕನಾಮಿಕ್ ಮೋಟಿವ್ ಆಫ್ ಎ ಸ್ಟಸ್, ಇಟ್ ಸರ್ವ್ಸ್ ಇಂಟ್ರೆಸ್ಟ್ ಆಫ್ ದಿಸ್ ಸೊಸೈಟಿ ಆರ್ ಮೋಸ್ಟ್ಲಿ ಎಂಟರ್ಪ್ರೈಸಸ್ ಓರಿಯೆಂಟೆಡ್, ಮೋಸ್ಟ್ಲಿ ಸೋಷಿಯಲ್ ಓರಿಯೆಂಟೆಡ್. ಅದು ಎಂಟರ್ಪ್ರೈಸಸ್ ಆಗಿರುತ್ತೆ, ಇದು ಸೋಷಿಯಲ್ ಎಂಟರ್ಪ್ರೈಸಸ್ ಆಗಿರುತ್ತೆ. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ಎಂಟರ್ಪ್ರೈನರ್ಸ್ ನ ನಾವು ಕನ್ಸಿಡರ್ಗೆ ತಗೊಳ್ಳೋದಿಲ್ಲ. ಸೊ ಅದನ್ನ ಯಾಕೆ ಅಂತಂದ್ರೆ ಇಟ್ ಮೆಜರ್ಡ್, ನಾವೇನ್ ಮಾಡ್ತಾ ಹೋಗ್ತೀವಿ, ಮೆಜರ್ ಮಾಡ್ತಾ ಹೋಗ್ತೀವಿ. ಯಾವ ತರ ಅಂದ್ರೆ ಇಟ್ಸ್ ಎಕನಾಮಿಕಲ್ ಕಂಡೀಷನ್ ವಾಟ್ ಎವರ್ ಇಟ್ ಈಸ್, ಹೇಗ್ ನಡೀತಾ ಇದೆ ಎಕನಾಮಿಕ್, ಹೇಗಿದೆ ಬಿಸ್ನೆಸ್, ಯಾವ ತರ ನಡೀತಿದೆ, ಲಾಸ್ ಅಲ್ಲಿ ಇದೆಯಾ ಲಾಭದಲ್ಲಿ ಇದೆಯಾ, ಯಾಕೆ ಅದು ಬಿಸ್ನೆಸ್ ಈ ತರ ರನ್ ಆಗ್ತಿದೆ, ಬಿಸ್ನೆಸ್ ನ ಯಾವ ತರ ಎಸ್ಟಾಬ್ಲಿಷ್ ಮಾಡಿದ್ರು, ಯಾಕೆ ನಾವು ಬಿಸ್ನೆಸ್ ನ ಇನ್ನೂ ಗ್ರೋನ್ ಮಾಡಕ್ ಆಗ್ತಾ ಇಲ್ಲ, ಗ್ರೋನ್ ಮಾಡ್ಬೋದಾ, ಏನೆಲ್ಲಾ ಕ್ರೈಟೀರಿಯಾಸ್ ಅಡಾಪ್ಟ್ ಮಾಡ್ಕೋತೀವಿ, ಅಡಾಪ್ಟ್ ಮಾಡ್ಕೋಬೇಕು, ಬಿಸ್ನೆಸ್ ನ ಯಾಕೆ ರನ್ ಮಾಡ್ಬೇಕು, ಎಲ್ಲಾ ತರ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ತಿಳ್ಕೊಳ್ಳೋದು ಏನಾಗಿರುತ್ತೆ ಅಂತಂದ್ರೆ ಸೋಷಿಯಲ್ ಅಂಡ್ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ರೋಲ್ಸ್, ಯಾವೆಲ್ಲ ರೋಲ್ಸ್ ಎಲ್ಲ ಇರುತ್ತೆ ಅನ್ನೋದಂದ್ರೆ ಎಜುಕೇಶನ್ ಅಂಡ್ ಪರ್ಸೆಪ್ಷನ್ಸ್. ಎಜುಕೇಶನ್ ಅಂಡ್ ಪರ್ಸೆಪ್ಷನ್ ಕೋಡ್ ಆಫ್ ಎಥಿಕ್ಸ್ ಇರುತ್ತೆ, ಎಜುಕೇಶನ್ ಪರ್ಸನ್ಸ್ ಇರುತ್ತೆ, ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಸೊ ದಿಸ್ ಆರ್ ದಿ ಮೇನ್ ಇಂಪಾರ್ಟೆಂಟ್ ಆಗಿ ನಾವೇನ್ ಮಾಡ್ತಾ ಹೋಗ್ತೀವಿ, ಕನ್ಸಿಡರ್ಡ್ಗೆ ತಗೋತೀವಿ. ಯಾವ ತರ ಎಲ್ಲ ಕನ್ಸಿಡರ್ಸ್ ಅಂತಂದ್ರೆ ಕೋಡ್ ಆಫ್ ಎಥಿಕ್ಸ್, ಮಾರಲ್ಸ್, ಸ್ಯಾಂಕ್ಷನ್ಸ್, ನಾಲೆಡ್ಜ್ ಆಫ್ ಯುವರ್ ಐಡಿಯಲ್ ಪ್ರಿಫರೆನ್ಸಸ್, ಆರ್ಗನೈಸೇಷನಲ್ ಕಲ್ಚರ್. ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ಗನೈಸೇಷನ್. ಯಾವ್ಯಾವ್ದೋ ತರ ಕಲ್ಚರ್ ಅಲ್ಲಿ ನಾವು ಬಿಸ್ನೆಸ್ ನ ಮಾಡಕ್ ಆಗಲ್ಲ, ಅದ್ರದ್ದೇ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಸ್ ಮೇಲೆ ನಾವು ಬಿಸ್ನೆಸ್ ನ ರನ್ ಮಾಡ್ಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇನ್ ಗೋಯಿಂಗ್ ಆನ್. ಸೊ ನೆಕ್ಸ್ಟ್ ಅದನ್ನ ನಾವೇನ್ ಮಾಡ್ತೀವಿ, ಕಲ್ಚರಲ್ ಟ್ರೇಡ್ಸ್, ಲಾಂಗ್ ಟರ್ಮ್ ಆಗಿರ್ಬೋದು, ಮ್ಯೂಸಿಷಿಯನ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಲೋ ಕಾಂಟೆಸ್ಟ್ ಆಗಿರ್ಬೋದು, ಇದನ್ನೆಲ್ಲ ನಾವೇನ್ ಮಾಡ್ತಾ ಹೋಗ್ತೀವಿ, ವಿ ಕ್ಯಾನ್ ಅಬ್ಸರ್ವ್ ದಟ್ ಆರ್ಗನೈಸೇಷನ್ ಆಫ್ is called as organization. Monochromic and polymonocritic society. ಏನ್ monochromic society ಅಂದ್ರೆ that described how to view is in the time and at monospheric society that uses of ordering in the life of setting and scaling of this organization suitable. ಸೊ ನಾವು ಮಾಡೋ ಅಂತ ಸೂಟಬಲ್ಸ್ ಆರ್ಗನೈಸೇಷನ್ ಯಾವ ತರ ಇರ್ತದೆ ಅಂದ್ರೆ ಸೆಟ್ಟಿಂಗ್ ಆಫ್ ಬಿಸ್ನೆಸ್, ಫ್ಲಕ್ಚುಯೇಷನ್ಸ್ ಆಫ್ ಬಿಸ್ನೆಸ್ ನಾವು individual and communication very good from the entrepreneurship, cultural and organization behaviors to the smooth. So ನಾವೇನ್ ಮಾಡ್ತಾ ಹೋಗ್ತೀವಿ, the cultural impact of international management is reflected by several before of behavior and following in the same examples of cultural societies directly after in the management approaches organizational behavior highly voltage ಅಥವಾ highly preferable ethics ಅಥವಾ ಲೂಥನಿನ್ಸ್ ಅಂತ ನಾವೇನ್ ಮಾಡ್ತಾ ಹೋಗ್ತೀವಿ, we are considered of this organizational behavior like that. Any organization behavior types of vision and vision will be followed at compulsory. The explainer is everything, is how to manage, how to cultural followed, how to manage, how to production, how to sales, how to maintenance, how to cultural events will be production ಅಥವಾ implementation ಅನ್ನೋದನ್ನ we can control. ಅದೆಲ್ಲ ನೋಡೋದಾದ್ರೆ centralized and decentralized decision. ನಾನ್ ಮಾಡ್ತಾ ಇರೋದು ಬಿಸ್ನೆಸ್, ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ 57 ಪೇಜ್ ನಂಬರ್ ನಾನು ಮಾಡ್ತಾ ಇರೋದು. ಪದೇ ಪದೇ ದಯವಿಟ್ಟು ಪೇಜ್ ನಂಬರ್ ಅಂತ ಹಾಕ್ಬೇಡಿ, ಫಾಲೋ ಮಾಡಿ ಇನ್ಸ್ಟ್ರಕ್ಷನ್. ನೀವು ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನಂಗೆ ಲೆಸನ್ಸ್ ಕಂಟಿನ್ಯೂಸ್ ಮಾಡಕ್ಕೆ ಆಗಲ್ಲ. ನಂಗೆ ಇರೋದು ಬರೀ 4 ಅವರ್ ಅಷ್ಟೇ, ಓವರ್ ಸಬ್ಜೆಕ್ಟ್ಸ್ ನ ಕವರ್ ಮಾಡ್ಬೇಕಾಗ್ತದೆ. ಓಕೆ, ಲೆಟ್ಸ್ ಕಂಟಿನ್ಯೂ. ಸೆಂಟ್ರಲೈಸ್ಡ್ ಅಂಡ್ ಡಿಸೆಂಟ್ರಲೈಸ್ಡ್ ಡಿಸಿಷನ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ. 3 ಇಯರ್ ಕ್ವಶನ್ ಪೇಪರ್ ತಗೊಂಡ್ರೆ ಅದರಲ್ಲೇ ಕಂಪ್ಲೀಟ್ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಅಲಾಟ್ ಆಗಿದೆ, ಅದ್ರಲ್ಲೇ ರಿಪೀಟ್ ಕ್ವಶನ್ಸ್ ಕೂಡ ಬರುತ್ತೆ.
ಶೂರ್. ಲಾಸ್ಟ್ ನಾನು ನಾಳೆನೇ ಇಂಪಾರ್ಟೆನ್ಸ್ ನಾನು ಹೇಳ್ಕೊಡ್ತೀನಿ, ಯಾವ್ಯಾವ ಇಂಪಾರ್ಟೆನ್ಸ್ ಅಂತ ಹೇಳ್ಕೊಡ್ತೀನಿ ಅಂತ ತೊಂದ್ರೆ ಇಲ್ಲ. ಶೂರ್. ನೆಕ್ಸ್ಟ್ ಕಂಟಿನ್ಯೂ. ಸೇಫ್ಟಿ ಅಂಡ್ ರಿಸ್ಕ್. ನಾವು ಯಾವ್ದನ್ನೇ ಆದ್ರೂ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೇಫ್ಟಿ ಇಸ್ ಮೆಜರ್ಮೆಂಟ್ ಆಫ್ ದಿಸ್ ಬಿಸ್ನೆಸ್. ಆರ್ಗನೈಸೇಷನ್ ಇಸ್ ಗೋಯಿಂಗ್ ಆನ್ ಇಸ್ ಈಸಿಲಿ. ನಾವ್ ಯಾವ ತರ ನಾವು ಏನೋ ಫಾಲೋ ಮಾಡ್ಬೇಕು ಅಂತಂದ್ರೂ ಕೂಡ ನಾವು ಸೇಫ್ಟಿ ಮೆಸರ್ಸ್ ನ ಫಾಲೋ ಮಾಡ್ತೀವಿ. ಸೇಫ್ಟಿ ಮೆಸರ್ಸ್ ನ ಯಾಕೆ ಫಾಲೋ ಮಾಡ್ತೀವಿ ಅಂದ್ರೆ ವಿ ವಿಲ್ ಗ್ರೋನ್ ಅಂಡ್ safety and risk. The society of organization decision makers are risk arrival and have to great difficulties with conditions is uncertainty is harder taking risk taking encourages and decision making under the uncertainty is common. Sometimes ಏನಾಗುತ್ತೆ decision making will be effect on so many. So ನಾವೇನ್ ಮಾಡ್ತಾ ಹೋಗ್ತೀವಿ, we can follow, we can observe, we can implement, we can running of this individual risk also. Safety measure is very essential for the business organization. ನಾವೇನ್ ಮಾಡ್ತಾ ಹೋಗ್ತೀವಿ, ಎನಿ ಎಂಟರ್ಪ್ರೈನರ್ ನ ತಗೊಂಡ್ರು ಎನಿ ನಾವೇನ್ ಮಾಡ್ತಾ ಹೋಗ್ತೀವಿ, ಬಿಸ್ನೆಸ್ ರಿಸ್ಕ್ ನ ನಾವೇನ್ ಮಾಡ್ತಾ ಹೋಗ್ತೀವಿ, ಲೆಸ್ ಡೌನ್ ಮಾಡ್ತಾ ಬರ್ತೀವಿ. ಯಾಕೆ ಲೆಸ್ ಡೌನ್ ನ ಮಾಡ್ಬೇಕು ಅಂತಂದ್ರೆ ಆರ್ಗನೈಸೇಷನ್ಸ್ ಫ್ಲೋಯಿಂಗ್ ಹೆಂಗ್ ಆಗ್ತಾ ಇರುತ್ತೆ ಅಂದ್ರೆ ಇಟ್ ಇಸ್ ಅ ಗುಡ್ ಸಿಸ್ಟಮ್ಯಾಟಿಕ್ ಅಪ್ರೋಚಸ್ ಅಲ್ಲಿ ಏನಾಗ್ತಾ ಇರುತ್ತೆ, ರನ್ ಆಗ್ತಾ ಇರುತ್ತೆ. ಸಿಸ್ಟಮ್ಯಾಟಿಕ್ ಅಪ್ರೋಚ್ ನ ರನ್ ಮಾಡೋದಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಕ್ಲಾಸಿಫಿಕೇಶನ್, ಇಂಪ್ಲಿಮೆಂಟೇಷನ್, ಪಾರ್ಟ್ನರ್ಶಿಪ್ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ನಾವು ಪ್ಲೇಸ್ ಮಾಡ್ತಾ ಹೋಗ್ತೀವಿ. ನೋಡಿ ನಾವೇನೇ ನೋಡ್ಬೋದು, ಕೆಲವೊಂದ್ಸತಿ ನಾವೇನ್ ಮಾಡ್ತೀವಿ, ಪೊಲಿಟಿಕಲ್ ಅಂಡ್ ಕಲ್ಚರಲ್ ಎನ್ವೈರನ್ಮೆಂಟ್ ನ ಅಡಾಪ್ಟ್ ಮಾಡ್ಕೋತೀವಿ. ಏಕೆ ಕ್ವಶನ್ ಕೇಳ್ತಾನೆ ಏನಂತ, ಪ್ಲೀಸ್ ಎಕ್ಸ್ಪ್ಲೈನ್ ಪೊಲಿಟಿಕಲ್ ಕಲ್ಚರಲ್ ಅಥವಾ ದಿಸ್ ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂತ ಕೇಳ್ತಾನೆ. ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ನಾವು ಯಾಕೆ ತಗೋಬೇಕು, ಎನ್ವಿರಾನ್ಮೆಂಟ್ ಬೇಸ್ ಮೇಲೆ ಯಾಕೆ ನಾವು ಮಾಡ್ಬೇಕು ಅನ್ನೋದನ್ನ ಕಲ್ಚರಲ್ ಆಗಿ ನಾವೇನ್ ಮಾಡ್ಬೇಕಾಗಿರುತ್ತೆ, ಸಸ್ಟೈನ್ ಮಾಡ್ಕೊಂಡು ಹೋಗ್ಬೇಕು. ಸಸ್ಟೈನ್ ಆಫ್ ಬಿಸ್ನೆಸ್ ಇನ್ಫಾರ್ಮಲ್ ಅಂಡ್ ಫಾರ್ಮಲ್ ಪ್ರೊಡ್ಯೂಕ್ಷನ್ ಆಗಿರ್ಬೋದು, ಹೈ ಅಂಡ್ ಲೋ ಆರ್ಗನೈಸೇಷನ್ ಲಾಯಲ್ಟಿ, cooperation and a competition, short and term of long horizon, sustainability of innovations, so social and cultural factors. So many things in this organization of environment of business. Changes of size of society, changes of social institutions, status of roles, benefits, attitudes, ಮತ್ತೆ ಇಂಡಿಕೇಟ್ಸ್ ಇದನ್ನೆಲ್ಲ ಏನ್ ಮಾಡ್ತಾ ಹೋಗ್ತೀವಿ, ವಿಕೆಟ್ ಟರ್ಮ್ಸ್, ಟರ್ಮಿನೇಷನ್ಸ್ ಆಫ್ ರಿಸ್ಕ್ ಆಫ್ ಲೆಟರ್ಸ್ ಅಂತ ನಾವೇನ್ ಮಾಡ್ತಾ ಹೋಗ್ತೀವಿ, ಕಂಡು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಕಲ್ಚರಲ್ ಬೇಸ್ಡ್ ಎನ್ವಿರಾನ್ಮೆಂಟ್ ನ ನೋಡ್ತಾ ಹೋಗ್ತೀವಿ. ಏನ್ ಕಲ್ಚರಲ್ ಬೇಸ್ಡ್ ಅಂದ್ರೆ ಅವರ್ ಕಲ್ಚರ್ ವಿಲ್ ಬಿ ನ್ಯಾಷನಲೈಸ್. ಕಲ್ಚರಲ್ ನ್ಯಾಷನಲೈಸ್ ಆಗಿದ್ದೇ ಇರುತ್ತೆ. ಅದನ್ನ ನಾವೇನ್ ಮಾಡ್ಬೇಕಾಗಿರುತ್ತೆ, ವಿ ವಿಲ್ ಫಾಲೋ. ಗೊತ್ತಿರುತ್ತೆ ಇಂಡಿಯನ್ಸ್ ಹೆಂಗೆ ಬಿಸ್ನೆಸ್ ಮಾಡ್ತಾರೆ, ಇಂಡಿಯನ್ಸ್ ಯಾವ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ಯಾವ ತರ ರನ್ ಆಗುತ್ತೆ, ಆ ಬಿಸ್ನೆಸ್ ನ ನಾವ್ ಯಾಕೆ ಅಡಾಪ್ಟ್ ಮಾಡ್ಕೋಬಹುದು. ಸೋ ಮೆನಿ ಕಂಟ್ರೀಸ್ ವಿಲ್ ಅಡಾಪ್ಟಿಂಗ್ ಇನ್ ಅವರ್ ನೇಚರ್ ಅಂಡ್ ಕಲ್ಚರ್. ನಮ್ ನೇಚರ್ ಯಾವ ತರ ಬೇಕಿದೆಯೋ ಅದೇ ತರ ಇದೆ, ಅದೇ ತರದ ನೇಚರ್ ನ ಕ್ರಿಯೇಟ್ ಮಾಡೋದಕ್ಕೆ ಸೋ ಮೆನಿ ಕಂಟ್ರೀಸ್ ದಲ್ಲಿ ಬಿ ಎಫರ್ಟ್, ತುಂಬಾ ಎಫರ್ಟ್ ಹಾಕಿ ಬಿಸ್ನೆಸ್ ಮಾಡಿ ಎಲ್ಲಾ ಮಾಡಿದ್ದಾರೆ. ಈಗ ನೀವೇ ನೋಡ್ತಾ ಇದ್ದೀರಾ, ಎಲ್ಲಾ ಫ್ಲವರ್ಸ್ ಆಗಿರ್ಬೋದು, ಎಲ್ಲ ಪ್ರತಿ ಒಂದನ್ನು ಇಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ತಾ ಇದಾರೆ, ಇಂಪ್ಲಿಮೆಂಟೇಷನ್ ನ ಮಾಡ್ಕೊತಾ ಇದ್ದಾರೆ. ಗಾರ್ಡನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಡಾಕ್ಟರ್ ಸರ್ವಿಸ್ ಆಗಿರ್ಬೋದು, ಸೋ ಮೆನಿ ಟೈಮ್ಸ್ ಅಥವಾ ಸೋ ಮೆನಿ ಅಡಕ್ಷನ್ಸ್ ಆಫ್ ದಿಸ್. ಸೊ ಇದನ್ನ ನಾವೇನಂತ ಕರಿತೀವಿ, ನೇಚರ್ ಆಫ್ ಕಲ್ಚರ್. ಕಲ್ಚರ್ ಇಸ್ ಅ ವೆರಿ ಎಸೆನ್ಷಿಯಲ್ ಫಾರ್ ದಿಸ್ ಬಿಸ್ನೆಸ್ ಬಿಕಾಸ್ ಆಫ್ ರೆಸ್ಪೆಕ್ಷನ್. Also respect will be followed of this organization is called as business. Next, impact of cultural business: family, authority, key of sales, ethnics, religion, marriage, customs and manners, and cultural resources. These are this effective or the impact of business. Cultural creates in the peoples in the organization, globalization, development, innovation. These are so many types of this organization. The collective cultural will be used. Next, business and society. Introduction of business and society. The activities of human being
The activities of human being can be the broadly classified into the economic and non-economic activities. The activities are undertaken in this initiative for earning money, whereas these non-economic activities are undertaken to the promote of arts and culture, religion and sports will be introduced by this organization sector of this now in month of the business and social economic conditions. Business and social economic conditions are going on. Our nation will be up and down. So up and down will be analyzation of these resources. So we are calculating something in the business, in banking sector, warehousing, starting, structures, come all everything will be followed in this business society. Number one, production or index. Number two, commerce. Commerce will be under the trades and aid to trades. Next, aid to trades. So trade is a considered a part of transportation and insurance, banking, whole housing, or warehousing, advertising. 73. Industry, all the engaged creation, utility of maintain the industries that is have to perform the whole primary and function state. Utility will be upgraded or low graded will be often upgraded and low state. ಮತ್ತೆ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲದೆ ಇರುವಂತ ಕಂಪನಿಗಳು ಇದ್ರೆ ಯಾವ ಕಾರಣಕ್ಕೂ ಹೈಲೈಟ್ ಆಗಲ್ಲ ಬಿಕಾಸ್ ಆಫ್ ನೇಚರ್ ಓರಿಯಂಟೇಶನ್, ಸೋಷಿಯಲ್ ಓರಿಯಂಟೇಶನ್, ಅಪ್ಗ್ರೇಡ್ ಆಫ್ ಹೋಸ್ಟಿಲೇಷನ್. ಈಗ ನೋಡಿ ಎಲ್ಲ ಯಾವ್ದೋ ಒಂದು ಬೆಂಗಳೂರೆಲ್ಲ ಮೈಸೂರೆಲ್ಲ ಯಾವ್ದೋ ಒಂದು ಹಬ್ಬ ನಡೀತಾ ಇದೆ ಅಂದ್ರೆ ಅದಕ್ಕೆ ಏನ್ ಬೇಕೋ ಅದನ್ನ ವಿತ್ ಪರ್ಮಿಷನ್ ಅಥವಾ ಅದ್ರ ಏನೇನ್ ಕ್ರೈಟೀರಿಯಾಸ್ ಇರುತ್ತೋ ಅದನ್ನ ನಾವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನೆಕ್ಸ್ಟ್ ಸ್ಟೇಕ್ ಹೋಲ್ಡರ್ಸ್ ಅಂತ ತಗೋತೀವಿ. ಸ್ಟೇಕ್ ಹೋಲ್ಡರ್ಸ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಜಸ್ಟ್ ಸ್ವಲ್ಪ ಹ್ಯಾಂಗ್ ಆಗ್ತಿದೆ, ಕಟ್ ಕಟ್ ಆಗಿ ಬರ್ತಿದೆ ಸ್ವಲ್ಪ. ಸೊ ನೆಕ್ಸ್ಟ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಅಂಡರ್ಟೇಕರ್, ಸ್ಟೇಕ್ ಹೋಲ್ಡರ್ಸ್. ಓನರ್ ಆಫ್ ಬಿಸ್ನೆಸ್, ಶೇರ್ ಹೋಲ್ಡರ್ಸ್ ಇಸ್ ಎ ಓನರ್ ಆಫ್ ದಿ ಬಿಸ್ನೆಸ್ ಅಥವಾ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಸ್ ಎ ರಿಯಲ್ ಓನರ್ ಆಫ್ ದಿಸ್ ಬಿಸ್ನೆಸ್ ಅಂತ ನಾವು ನೋಡಿದೀವಿ, ಕೇಳಿದೀವಿ, ತಿಳ್ಕೊಂಡಿದೀವಿ. ಅದನ್ನ ತಗೋಬೇಕಾದ್ರೆ ನಾವೇನ್ ಮಾಡ್ತೀವಿ, ಸ್ಟೇಕ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ನಥಿಂಗ್ ಬಟ್ ಸ್ಟೇಕ್ ಹೋಲ್ಡರ್ಸ್ ಇಸ್ ಎ affordable groups or persons in the business is stakeholders. Affordable groups will be interested and extend groups of consistent in the shareholder employees, and there is a group of consist of economic or economical conditions will affordable of this owners, employees, customer, community is large. Everything will be stakeholder of social responsibilities to the society or customer with the implementation of this stakeholder. Next, ರೆಸ್ಪಾನ್ಸಿಬಿಲಿಟೀಸ್ ಅಥವಾ ರೆಸ್ಪಾನ್ಸಿಬಲ್ ಆಫ್ ಟುವರ್ಡ್ಸ್ ಸೊಸೈಟಿ ಅಥವಾ ಶೇರ್ ಹೋಲ್ಡರ್ಸ್ ಅಂತ ನಾವು ಕನ್ಸಿಡರ್ ತಗೋತೀವಿ. ಯಾವ್ದೆಲ್ಲ ಕನ್ಸಿಡರೇಷನ್ ನೋಡೋದಾಗುತ್ತೆ, ಎ ಗುಡ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಬಿಸ್ನೆಸ್. ಯಾವ ಬಿಸ್ನೆಸ್ ಮಾಡಿದ್ರು ನಮ್ಗೆ ಇನ್ವೆಸ್ಟ್ಮೆಂಟ್ ಇಂದ ಬಿಸ್ನೆಸ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ಬಿಸ್ನೆಸ್ ನ ಸ್ಟ್ರಕ್ಚರ್ ನ ಅಥವಾ ಬಿಸ್ನೆಸ್ ಓರಿಯಂಟೇಷನ್ಸ್ ಅಥವಾ ಬಿಸ್ನೆಸ್ ಕ್ರೈಟೀರಿಯಾಸ್ ನಾವೇನ್ ಮಾಡ್ತಾ ಹೋಗ್ತೀವಿ, ಇಂಪ್ಲಿಮೆಂಟೇಷನ್ ಅದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಇನ್ವೆಸ್ಟ್ಮೆಂಟ್ ಫಾರ್ ಎಸೆನ್ಷಿಯಲ್ ಕ್ಯಾಪಿಟಲ್. ನಾವೇನ್ ಮಾಡ್ತೀವಿ, ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ಕೊಂಡು ಅದ್ರಲ್ಲಿ ಏನೆಲ್ಲ ಇದಿರುತ್ತೋ ಅದನ್ನ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಡ್ಯೂ ಕ್ರೈಟೀರಿಯಾಸ್ ಏನ್ ಮಾಡ್ತೀವಿ, ಇಂಪ್ಲಿಮೆಂಟ್. ಸೇಫ್ಟಿ ಆಫ್ ದೇರ್ ಇನ್ವೆಸ್ಟ್ಮೆಂಟ್.
ಸುಮ್ನೆ ಎಲ್ಲಾ ಕಡೆ ನಾವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಹಣಕ್ಕೆ ಸೇಫ್ಟಿ. ಎಕ್ಸಾಂಪಲ್ ಬ್ಯಾಂಕ್ ಅಲ್ಲಿ ನಾವು ದುಡ್ಡು ಇಡಬೇಕು ಅಂತಂದ್ರೆ ಏನ್ ರಿಟರ್ನ್ಸ್ ಇರುತ್ತೆ, ಏನ್ ಇಂಟ್ರೆಸ್ಟ್ ಇರುತ್ತೆ, ಯಾವಾಗ ರಿಟರ್ನ್ ತಗೊಂಡ್ರೆ ಎಷ್ಟು ಸಿಗುತ್ತೆ, ಏನೋ ಪ್ರತಿ ಒಂದು ಡೀಟೇಲ್ಸ್ ನಾವೇನ್ ಮಾಡ್ತೀವಿ, ವಿ ಕ್ಯಾನ್ ಕಲೆಕ್ಟ್ ಇಟ್ in the safety of the investment. Our investment is very essential for our family. The criteria will be implemented. How to take an, how to return, how much interest will be taken. Something is wrong. Yes. The safety investment of this. The separate operation of their investment. Appreciation of investment. It is like increment. The increment ಅಂತ ಕರೀತೀವಿ. This is the increment is not just an hap- it is a based on work progress. A work progress based. Correct. The responsibilities of towards customer. Responsibilities customers ಅನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಕಸ್ಟಮರ್ ಅಂತ ಡೆವಲಪ್ ಮಾಡ್ತಾ ಹೋಗ್ತಿರ್ತೀವಿ. Providing better quality products to the responsible prices. Their affordable prices is very essential for the business. Providing better quality and quantity. Quality and quantity is essential for this business maintenance and business running. Quality is very essential. Quality and quantity. It's much more better than to money. ಸೊ ನಾವೇನ್ ಮಾಡ್ತೀವಿ, ದುಡ್ಡಿಗಿಂತ ಕ್ವಾಲಿಟಿ ಅಂಡ್ ಕ್ವಾಂಟಿಟೀಸ್ ನಾವು ಚೆಕ್ ಮಾಡಿನೇ ತಗೊಳ್ಳೋದು. ಯಾಕಂತಂದ್ರೆ ಇಟ್ ಇಸ್ ಎ ಲಾಂಗ್ ಟರ್ಮ್ ಡ್ಯೂರೇಷನ್. ನಾವು ಅದನ್ನೇನ್ ಮಾಡಬೇಕಾಗುತ್ತೆ, ಸ್ವಲ್ಪ ದಿನಗಳ ಕಾಲ ಲಾಂಗ್ ಟರ್ಮ್ ನ ಯೂಸ್ ಮಾಡ್ತೀವಿ. ಸೊ ಅದನ್ನ ನಾವು ಏನ್ ಮಾಡ್ತೀವಿ, ವಿ ಕ್ಯಾನ್ ಟೇಕ್ ದಿ ನಾರ್ಮಲ್ ನಾರ್ಮಲ್ ಕ್ರೈಟೀರಿಯಾಸ್, ನಾರ್ಮಲ್ ಆಫ್ ದಿಸ್ ಆರ್ಗನೈಸೇಷನ್. ಪ್ರೊವೈಡ್ ಆಫ್ಟರ್ ದ ಸೇಲ್ಸ್ ಸರ್ವಿಸಸ್, ಸ್ಪೇರ್ ಪಾರ್ಟ್ಸ್, ಸೇಲ್ಸ್ ಅಂಡ್ ಸರ್ವಿಸಸ್. ನಮ್ಮಲ್ಲಿ ನೋಡಿ ಎಲ್ಲಾ ತರದ ಹೊಸ ಹೊಸ ಕಾರುಗಳು ಇದೆ, ಬಟ್ ಸ್ಪೇರ್ ಪಾರ್ಟ್ಸ್ ಸಿಗ್ತಾ ಇಲ್ಲ. ಆದ್ರೆ ಪ್ರಯೋಜನ ಏನು? ಯಾವುದೇ ತರದ ಗಾಡಿಗಳನ್ನ ಯಾರು ರನ್ ಮಾಡೋದಕ್ಕಾಗಲ್ಲ. ಸೊ ಈ ತರ ಇದ್ದಾವೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಆ ಕಂಪನಿ ಲಾಸ್ಗೆ ಟರ್ನ್ ಆಗುತ್ತೆ. ಸೊ ಅದನ್ನ ನಾವು ಏನ್ ಮಾಡ್ತಾ ಇರ್ತೀವಿ, ವಿ ಕ್ಯಾನ್ ಕ್ಯಾಲ್ಕುಲೇಟ್ ಅಥವಾ ವಿ ಕ್ಯಾನ್ ಕಂಟ್ರೋಲ್ ಇಂಪ್ಲಿಮೆಂಟೇಷನ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಫರ್ದರ್ ಏನೆಲ್ಲ ಆಗಿರುತ್ತೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ಹಲೋ, ಆರ್ಯುಬಲ್, ಆಡಿಬಲ್, ಆಡಿಬಲ್ ಗಾಯ್ಸ್, ಕೇಳಿಸ್ತಾ ಇದ್ಯಾ? ಸ್ವಲ್ಪ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಬೆಳಗಿಂದ ಆ್ಯಪ್ ಪ್ರಾಬ್ಲಮ್ ಇದೆ. ಸ್ವಲ್ಪ ನೋಡ್ತಾ ಇದ್ದೀನಿ, ನೋಡಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ ಈಗ? ಓಕೆ, ಶೂರ್. ಆಡಿಬಲ್, ಆಡಿಬಲ್, ಆಡಿಬಲ್. ಥ್ಯಾಂಕ್ ಯು. ನೆಕ್ಸ್ಟ್ ಆರ್ಗ್ಯುಮೆಂಟ್ಸ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಏನೆಲ್ಲ ಆರ್ಗ್ಯುಮೆಂಟ್ಸ್ ಇರುತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಅಂತಂದ್ರೆ, ನಂಬರ್ ಒನ್, ಚೇಂಜ್ಡ್ ಎಕ್ಸ್ಪೆಕ್ಟೇಷನ್ ಆಫ್ ಪೀಪಲ್. ಎಕ್ಸ್ಪೆಕ್ಟೇಷನ್ ಆಫ್ ಚೇಂಜ್ಡ್ ಪೀಪಲ್. ನೋಡಿ, ನಾವೇನು ಕೆಲವೊಬ್ಬರನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ದೀಸ್ ಪೀಪಲ್ಸ್ ಆರ್ ಗುಡ್, ದೀಸ್ ಪೀಪಲ್ಸ್ ಆರ್ ಬ್ಯಾಡ್. ಬಟ್ ಮಚ್ ಆಫ್ ದ್ಯಾಟ್ ಇಟ್ ಎಕ್ಸ್ಪೆಕ್ಟೇಷನ್ ಇಸ್ ಬೆಟರ್ ದ್ಯಾನ್ ಟು ಎಕ್ಸ್ಪೀರಿಯನ್ಸ್ ಅಂತ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ. ಅವ್ರು ಹಾಗೆ ಇವ್ರಿಗೆ ಏನಾದ್ರು ಬದಲು ಅವ್ರ ಜೊತೆ ಕೆಲಸ ಮಾಡಿದಾಗ ಅವ್ರು ಏನು ಅನ್ನೋದನ್ನ ನಾವ್ ತಿಳ್ಕೊಳ್ಳೋಗಿರೋದನ್ನ ನಾವೇನಂತ ಹೇಳ್ತೀವಿ, change and expectation of people. Some people have something changes. Next, public images. Public images will be damaged
criteria will be development and equipment in development. Criteria will be upgraded. Those are the people in trending. The next better environment schemes will be social upgrades ಆಗಿರ್ಬೋದು, avoidance of the government regulations ಆಗಿರ್ಬೋದು, balance of responsibilities with power, business has resources, let us try, prevention in the better on crime, moral responsibilities, vision of our government and duty of evidences. The arguments of social responsibilities is try to this is a let is a profit, loss or profit. Not in any business we can do. It's nothing but profit or loss is common. The adoption of business is a running by this organization infrastructure. We can guided of implementation of this organization will be infrastructure will be adopted. If cost less cost more profit is very important. ನಾವು ತುಂಬಾ ಕಾಸ್ಟ್ ನ ಕಡಿಮೆ ಕಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ ಅಂದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ. ಕಾಸ್ಟ್ ರೇಟ್ ವಿಲ್ ಬಿ ಹೈ ಆದ್ರೇನೆ ಆಟೋಮೆಟಿಕ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಬಿಕಾಸ್ ಮಾರ್ಕೆಟ್ ಇಸ್ ಸೋ ಮಚ್ ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ವಿಲ್ ಬಿ ಅವೈಲಬಲ್. ನಾವ್ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ, ಅದಕ್ಕೆ ಕಾಂಪಿಟೇಟಿವ್ 110 ಪ್ರಾಡಕ್ಟ್ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಅವ್ರ ತರ ನೇಮ್ಗೆ ನಾವ್ ಏನ್ ಮಾಡ್ಬೇಕಾಗಿರುತ್ತೆ, ಅಡ್ಜಸ್ಟಬಲ್ ಮಾಡ್ಬೇಕಾಗಿರುತ್ತೆ ಅಥವಾ ತಗೋಬೇಕಾಗಿರುತ್ತೆ. ಸೊ ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕಂಪ್ಲೀಟ್ ಆಗಿ ನಾವು ನಡೆಸ್ಕೊಂಡು ಹೋಗಬೇಕಾಗಿರುತ್ತೆ. ನೆಕ್ಸ್ಟ್ ಲ್ಯಾಕ್ ಆಫ್ ಸ್ಕಿಲ್ಸ್. ನಮ್ಗೆಲ್ಲದ್ರಲ್ಲೂ ಏನ್ ಮಾಡ್ತೀವಿ ಅಂದ್ರೆ ಸ್ಕಿಲ್ಸ್ ನ ನೋಡ್ತೀವಿ. ಲ್ಯಾಕ್ ಆಫ್ ಸ್ಕಿಲ್ಸ್, ನಾವು ಪ್ರತಿಯೊಂದನ್ನು ಮಾಡೋ ಕೆಲ್ಸಕ್ಕೂ ಮೊದ್ಲೇ ನಾವು ಮಾಡ್ತೀವಾ, ಮಾಡಕ್ ಆಗುತ್ತಾ, ಸ್ಕಿಲ್ಸ್ ಇದೆಯಾ ನಮ್ಗೆ, ಅದು ಇದು ಅಂತ ಪ್ರತಿಯೊಂದ್ರು ಕೇಳ್ಕೊಂಡು ನಾವೇನ್ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ಕೋತೀವಿ. ಸೊ ಅದಕ್ಕಾಗಕ್ಕೂ ಮೊದ್ಲು ಏನ್ ಮಾಡ್ತೀವಿ, ನಾವು ಮಾಡೋಂತ ವರ್ಕ್ ಏನಿರುತ್ತೆ, ಅಲಾಟ್ಮೆಂಟ್ಸ್ ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಅಡಿಗ್ರೇಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಲಾಕ್ ಆಫ್ ಅಕೌಂಟಬಿಲಿಟಿ ಆಗಿರ್ಬೋದು, ಲ್ಯಾಕ್ ಆಫ್ ಬೋರ್ಡ್ ಆಫ್ ಸ್ಪೆಷಾಲಿಟಿ ಆಗಿರ್ಬೋದು. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ಲ್ಯಾಕ್ ಆಫ್ ಅಕೌಂಟಬಿಲಿಟಿ, ಮೇಂಟೆನೆನ್ಸ್ ಆಫ್ ಬುಕ್. ಸೊ ಏನ್ ಮಾಡ್ತಾ ಹೋಗ್ತೀವಿ, ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡೋದು, ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಲ್ಯಾಕ್ ಆಫ್ ಅಕೌಂಟಬಿಲಿಟೀಸ್ ಆಗಿರ್ಬೋದು, ಲ್ಯಾಕ್ ಆಫ್ ಬ್ಯಾಕ್ ಗ್ರೌಂಡ್ಸ್ ಆಗಿರ್ಬೋದು, ನಾವೇನ್ ಮಾಡ್ತಾ ಹೋಗ್ತೀವಿ, ಇಂಪ್ಲಿಮೆಂಟೇಷನ್ಸ್ ನ ತಗೋತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ವಿ ಕ್ಯಾನ್ ಅಪ್ಗ್ರೇಡೆಡ್, ನಾವೇನ್ ಮಾಡ್ತಾ ಹೋಗ್ತೀವಿ, ಅಪ್ಗ್ರೇಡೆಡ್ ನ ತಗೋತೀವಿ. ಯಾವ್ಯಾವ್ದಕ್ಕೆ ಏನೇನಾಗಿರುತ್ತೆ, ಏನು ಎತ್ತ ಎಲ್ಲ ಪ್ರತಿಯೊಂದು ಮುಗಿಸ್ಕೊಂಡು ನಾವೇನ್ ಮಾಡ್ತಾ ಹೋಗ್ತೀವಿ, audible audible guys. Okay, continue. Let's continue. Business ethics and corporate governance. Governance is the complementation ಅಥವಾ ಕಾಂಪ್ರಮೈಸೇಷನ್ ಆಫ್ ದಿಸ್ ಗವರ್ನೆನ್ಸ್ ಅಂತ ನಾವು ತಗೋತೀವಿ. ಯಾವ ತರ ಅಂತಂದ್ರೆ ದ ವರ್ಡ್ ಆಫ್ ಎಥಿಕ್ಸ್ ಇಸ್ ಆರ್ಗನೈಸ್ಡ್ ಫ್ರಮ್ ದ ವರ್ಡ್ ಈಥಿಯೋಸ್ ಆಫ್ ದ ಕ್ಯಾರೆಕ್ಟರ್ ಮ್ಯಾನರ್. Thus, ethics refers to the set of morals and practices or moral principles of this organization, rules and conduct. Ethics distributions are the right and wrong, good and bad. Business ethics will be referred to the applications of this ethnic business. So, ನಾವೇನ್ ಮಾಡ್ತಾ ಹೋಗ್ತೀವಿ, ಗುಡ್ ಆಗಿರ್ಲಿ ಬ್ಯಾಡ್ ಆಗಿರ್ಲಿ ಎಥಿಕ್ಸ್ ನಾವೇನ್ ಮಾಡ್ತಾ ಹೋಗ್ತೀವಿ, ಸೊಸೈಟಿನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ದ ಸೊಸೈಟೀಸ್ ವಿಸ್ ಕನ್ಸರ್ನ್ ದ ಕನ್ಸೂಮರ್, ದ ಇನ್ವೆಸ್ಟರ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್ ಪಾರ್ಟಿಸಿಪೇಷನ್, ಎಥಿಕ್ಸ್ ಅಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಟರ್ನ್ ಕಂಡೀಷನ್ ವಿಲ್ ಬಿ ಅವೈಲಬಲ್ ಇನ್ ದ ಬಿಲ್ಡ್ ಆಫ್ ದಿಸ್ ಮೊಬೈಲ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಥಿಕ್ಸ್. ಸೊ ನಾವೆಲ್ಲ ಯಾವ್ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡ್ತೀವಿ, ಎಥಿಕ್ಸ್ ನ ಯಾಕೆ ಫಾಲೋ ಮಾಡ್ತಾ ಹೋಗ್ತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಏನೆಲ್ಲ ಇರುತ್ತೆ ಅನ್ನೋದಾದ್ರೆ, the perception of releasing the ethics from the person is the action of the decision do not have to unique solution, hence in the multitude of alternatives. Ethical decision affect the wide range of solution. The most decision involved in the trade of between instead of the guidelines of.
ಗೈನ್. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ಗೈನ್ಸ್ ಮತ್ತೆ ಎಲಿಗೆನ್ಸ್ ನಾವೇನ್ ಮಾಡ್ತಾ ಹೋಗ್ತೀವಿ, ಕಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದ್ರೆ ಎಲ್ಲಿ ಆಗುತ್ತೆ, ಏನ್ ಬರುತ್ತೆ, ಏನ್ ಮಾಡಬಹುದು ಅನ್ನೋದನ್ನ ನಾವೇನ್ ಮಾಡ್ಬೇಕಾಗುತ್ತೆ ಅಂತ ಫಸ್ಟ್ ವಿ ಆರ್ ಅಸಿಸ್ಟೆಂಟ್ ಅಥವಾ ಅಸಿಸ್ಟಿಂಗ್ ಆಫ್ ದಿಸ್ ಬಿಸ್ನೆಸ್. ಸೊ ಇದನ್ನ ಲರ್ನ್ ಮಾಡ್ತಾ ಹೋಗ್ತೀವಿ. ಕ್ರೈಟೀರಿಯಾಸ್, ನಾವೇನ್ ಮಾಡಿ ಹೋಗ್ತಾ ಹೋಗ್ತೀವಿ, ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಸೋರ್ಸಸ್ ಆಫ್ ಬಿಸ್ನೆಸ್ ಎಥಿಕ್ಸ್, ಜನರೇಟಿಕ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ನೆಕ್ಸ್ಟ್ ಅದನ್ನ ಕಲ್ಚರಲ್ ಆಗಿರ್ಬೋದು, ಫಿಲಾಸಾಫಿಕಲ್ ಸಿಸ್ಟಮ್ ಆಗಿರ್ಬೋದು, ದ ಲೀಗಲ್ ಸಿಸ್ಟಮ್, ಕೋಡ್ ಆಫ್ ಕಂಡಕ್ಟ್, ದೀಸ್ ಆರ್ ದಿಸ್ ಸೋರ್ಸಸ್ ಆಫ್ ಬಿಸ್ನೆಸ್ ಎಥಿಕ್ಸ್. ಸೊ ಬಿಸ್ನೆಸ್ ಎಥಿಕ್ಸ್ ನಾವೇನು ಯಾವುದೇ ಎಥಿಕ್ಸ್ ಇಲ್ಲದೆ ನಾವು ಯಾವುದೇ ತರದ್ದು ಬಿಸ್ನೆಸ್ ನ ಮಾತಾಡಕ್ಕಾಗಿರುತ್ತೆ. ಕೆಲವೊಂದು ಎಥಿಕ್ಸ್ ನ ನಾವೇನ್ ಮಾಡ್ಬೇಕಾಗಿರುತ್ತೆ, ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಈಗ ನೋಡಿ, ಫಾದರ್ ಬಿಸ್ನೆಸ್ ನ ಮಕ್ಳು ಮಾಡ್ತಾ ಹೋಗ್ತಾರೆ. ಸೊ ಫಾದರ್ ಬಿಸ್ನೆಸ್ ಮಕ್ಳು ಮಾಡ್ತಾ ಇದಾರೆ ಅಂತಂದ್ರೆ ಆಟೋಮೆಟಿಕ್ ಅವ್ರ ಬಿಸ್ನೆಸ್ ಏನಾಗ್ತಾ ರನ್ ಆಗ್ತಾ ಇದೆ. ಆ ರನ್ ನಾವು ಯಾವ ತರ ಮಾಡ್ಬೇಕು ಅಂತಂದ್ರೆ, ನಾವು ಮಾಡುವಂತ ಬಿಸ್ನೆಸ್ ಯಾವುದೇ ತರದ ಎಥಿಕ್ಸ್ ಇಲ್ಲದೆ, ವಿತೌಟ್ ಎಥಿಕ್ಸ್ ಇಲ್ಲದೆ, ಮಾರಾಲಿಟಿ ಇಲ್ಲದೆ, ಅದು ಯಾವುದೇ ತರ ಸಂಬಂಧ ಇಲ್ಲದೆ ನಾವೇನ್ ಮಾಡ್ಬಾರ್ದು, ಮೂವ್ ಅಪ್ ಮಾಡ್ಬಾರ್ದು. ಸೊ ಅದನ್ನೆಲ್ಲ ನಾವೇನ್ ಮಾಡ್ಬೇಕಾಗಿರುತ್ತೆ, ರಿಲೀಜಿಟ್ ಆಗಿ ಅಥವಾ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದಾಗಿ ನಾವೇನ್ ಮಾಡ್ತಿರ್ತೀವಿ, ಕ್ಯಾಲ್ಕುಲೇಷನ್ ನ ತಗೋತಾ ಇರ್ತೀವಿ. ಇಟ್ ಇಸ್ ಅ ಗೈಡೆಡ್, ರೆಕಾರ್ಡೆಡ್, ಇಟ್ ಇಸ್ led by this ಆರ್ಗನೈಸೇಷನ್ ಸಿಸ್ಟಮ್. ಇದನ್ನ ನಾವೇನ್ ಮಾಡ್ತೀವಿ, ಒಪಿನಿಯೇಟೆಡ್ ಆಗಿ ಕೋಡ್ ಆಫ್ ಕಂಡಕ್ಟ್ಸ್ ಆಗಿರ್ಬೋದು, ಮತ್ತೆ ದ ಲೀಗಲ್ ಸಿಸ್ಟಮ್ಸ್. ನಾವ್ ಏನಕ್ಕೆ ಲೀಗಲ್ ಸಿಸ್ಟಮ್ಸ್ ಇಟ್ಕೊಂಡಿರೋದು ವೆರಿ ತುಂಬಾ ಇಂಪಾರ್ಟೆಂಟ್. ಈಗ ನೋಡಿ, ಒಂದು ಪಾರ್ಟ್ನರ್ಶಿಪ್ ಡೀಡ್ ಆಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ನಾವೇನ್ ಮಾಡ್ತಾ ಹೋಗ್ತೀವಿ, ರಿಲಯಬಿಲಿಟಿ ಅಥವಾ ಒಂದು ಕಂಟೈನಬಿಲಿಟೀಸ್ ಆಫ್ ಜಡ್ಜ್ಮೆಂಟ್ಸ್ ಅಂತ ನಾವು ಇಟ್ಕೊಂಡು ಏನ್ ಮಾಡ್ತಾ ಹೋಗ್ತೀವಿ, ವರ್ಕ್ ಮಾಡ್ತಾ ಹೋಗ್ತೀವಿ. ಕಂಟೈನ್ ಆಫ್ ಜಡ್ಜ್ಮೆಂಟ್ಸ್ ಯಾವ ತರ ಇರ್ಬೇಕು ಅಂದ್ರೆ, ಕೇಪಬಲ್ ಪರ್ಸನ್ ಇನ್ ಟು ದ ಕೇಪಬಲ್ ಪರ್ಸನ್. ಯಾರಿಗಿಂದ ಕೇಪಲ್ ಆಗಿ ಯಾರಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ನಾವು ಕೇಪಬಿಲಿಟೀಸ್ ನ ನಾವೇನ್ ಮಾಡ್ತಾ ಹೋಗ್ತೀವಿ, ಲೀಗಲ್ ಆಗಿ ನೋಡ್ತಾ ಹೋಗ್ತೀವಿ. ಸೊ ನಾವ್ ಯಾವ್ದನ್ನೇ ಮಾಡಿದ್ರು, ಏನೇ ಮಾಡಿದ್ರು ಖಂಡಿತವಾಗ್ಲೂ ನಾವೇನ್ ಮಾಡ್ಬೇಕಾಗಿರುತ್ತೆ, ಎಥಿಕ್ಸ್ ನ ಇಟ್ಕೋಬೇಕಾಗುತ್ತೆ. ಲಾಸ್ ಆಗಿ ನಾವು ಲಾನ ಫಾಲೋ ಮಾಡ್ಬೇಕಾಗುತ್ತೆ, ಇಂಪಾರ್ಟೆನ್ಸ್ ನ ಇಟ್ಕೋಬೇಕಾಗುತ್ತೆ, ಎಥಿಕ್ಸ್ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥಾರಿಟೀಸ್ ಆಗಿರ್ಬೋದು, ಇಂಪ್ಲಿಮೆಂಟ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ನಾವೇನ್ ಮಾಡ್ತಾ ಹೋಗ್ತೀವಿ, ಕಂಡಕ್ಷನ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಎಥಿಕ್ಸ್ ನ ನಾವೇನ್ ಮಾಡ್ತಾ ಹೋಗ್ತೀವಿ, ಎಥಿಕ್ಸ್ ಅಂಡ್ ಪ್ರಾಫಿಟ್ ಅದನ್ನ ನಾವು ಕಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಕಾರ್ಪೊರೇಟ್ ಗವರ್ನೆನ್ಸ್ at the lot of this corporate governance assumed in the significant corporate world in the due of many scams and scandals, and it is the prejudice comes use it is here with the wide of range of controls and all accountability mechanism in design and mean the aims of stakeholders. It is the process of direct supervision and accountability of corporation. It is a concerned with the participant of that is well for the corporate management of corporations, or that is not it only benefits for this benefit within the organization of all stakeholders and shareholders. Equity shareholders will be preferred by this organization corporation. Corporate governance defined. Governance is the promoting corporate fairness and transparency and accountability. Transparency and accountability. It is transparency to open up ಯಾವ್ದನ್ನ ಆದ್ರೂ ನಾವು ಓಪನ್ ಅಪ್ ಇಟ್ಕೊಂಡು ಯಾವುದೇ ತರ ಕೆಲಸ ಮಾಡ್ಬೇಕಾದ್ರೂ ಓಪನ್ ಅಪ್ ಆಗಿ ನಾವು ಮಾಡ್ತೇವೆ. ಟ್ರಾನ್ಸ್ಫರಬಿಲಿಟೀಸ್ ಅಂತ ಕರಿತೀವಿ. ಓಪನ್ ಅಪ್ ಬುಕ್ ಆಗಿ ನಾವು ಇಂಪ್ಲಿಮೆಂಟೇಷನ್ ನ ಮಾಡ್ತಾ ಹೋಗ್ತೀವಿ. ಇದನ್ನೇ ನಾವೇನ್ ಮಾಡ್ತಾ ಹೋಗ್ತೀವಿ, ಇನ್ಕ್ರಿಮೆಂಟ್ ಅಥವಾ ಇನ್ಕ್ರಿಮೆಂಟ್ಸ್ ಅಂತ ನಾವು ತಗೋತೀವಿ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್. ನಾವ್ ಯಾವತ್ತೆಲ್ಲ ಪ್ರಿನ್ಸಿಪಲ್ಸ್ ನೋಡೋದು, ರಿಟರ್ನ್ಸ್ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಗವರ್ನೆನ್ಸ್ ಆಗಿರ್ಬೇಕು, ನಮ್ಮ ಒಂದು ಇದು ಆಗಿರ್ಬೇಕು, ನಮ್ದು ಒಂದು ಬಿಸ್ನೆಸ್ ಯಾವ ತರ ರನ್ನಿಂಗ್ ಆಗಿರ್ಬೇಕು ಅಂತಂದ್ರೆ ಪ್ರಿನ್ಸಿಪಲೈಟಿಂಗ್ ಅಥವಾ ಗವರ್ನಮೆಂಟ್ ಆಗಿ ನಾವು ರನ್ನಿಂಗ್ ಮಾಡ್ತಾ ಇರ್ಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ಕೆಲವೊಂದು ಇಂಪಾರ್ಟೆನ್ಸ್ ಅಥವಾ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ಬುಕ್ ಆಫ್ ಕೀಪಿಂಗ್ ಅಥವಾ ಬುಕ್ ಕೀಪಿಂಗ್ ಹಾಗೆ ತಗೋತೀವಿ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್. ಏನ್ ಪ್ರಿನ್ಸಿಪಲ್ಸ್ ಅಂದ್ರೆ responsibilities of the rights of stakeholders and creating a conductive ಅಥವಾ ಕಾಂಡಕ್ಟಿವ್ ಅಥವಾ ಕಾನ್ಸ್ಟಿಟ್ಯೂಟ್ utmost of this execute the rights ನಾವೇನ್ ಮಾಡ್ತಾ ಹೋಗ್ತೀವಿ,
ರೇಟ್ಸ್ ನಾವು ಎಕ್ಸಿಕ್ಯೂಷನ್ಸ್ ನಾವೇನ್ ಮಾಡ್ತಾ ಹೋಗ್ತೀವಿ, ಕಾಂಪ್ಲಿಮೆಂಟ್ಸ್ ನ ಮಾಡ್ತಾ ಹೋಗ್ತೀವಿ. ಅದ ಯಾವ ತರ ಮಾಡ್ತಾ ಹೋಗ್ತಿದ್ರು. ನೆಕ್ಸ್ಟ್ ಇಂತದ ಹಲೋ, ಇಂಪಾರ್ಟೆನ್ಸ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್. ಇಂಪಾರ್ಟೆನ್ಸ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್ ಏನೆಲ್ಲ ಇಂಪಾರ್ಟೆನ್ಸ್ ಇರುತ್ತೆ ಕಾರ್ಪೊರೇಟ್ ಗವರ್ನೆನ್ಸ್ ಅಂತಂದ್ರೆ, ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್. ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್, ಎಫಿಷಿಯಂಟ್ ರಿಸೋರ್ಸಸ್ ಇಸ್ ವೆರಿ ಎಸೆನ್ಷಿಯಲ್. ಎಸೆನ್ಷಿಯಲ್ ಯಾವ್ದಾದ್ ಬೇಕು ಅಂದ್ರೆ ಎಫಿಷಿಯಂಟ್ ಇಲ್ಲ ಅಂದ್ರೆ ಯಾವ್ದೇ ತರದ ವರ್ತನ್ ಆಗ್ಲಿ, ಎಫಿಷಿಯಂಟ್ ನ ನಾಲೆಡ್ಜ್ ನ ನಾವೇನ್ ಮಾಡಕ್ಕಾಗಲ್ಲ, ಬೇಸಿಕ್ ಮಾಡಕ್ಕಾಗಲ್ಲ. ಬಿಕಾಸ್ ಎಫಿಷಿಯನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ನಾವೇನ್ ಮಾಡ್ತಾ ಹೋಗ್ತೀವಿ, ಎಫಿಷಿಯಂಟ್ ಆಗಿರೋ ವರ್ಕ್ ನ, ಎಫಿಷಿಯಂಟ್ ಆಗಿರೋ ಕಾರ್ಪೊರೇಷನ್ ನ, ಫ್ಲೋ ಆಫ್ ರಿಸೋರ್ಸಸ್ ನ, ಮತ್ತೆ ಹೌಸಿಂಗ್ ಚೂಸ್ ಆಫ್ ದ ಬೆಟರ್ ಮ್ಯಾನರ್, ರಿಮೈನ್ ಫೋರ್ಸ್ ದ ಪರ್ಫಾರ್ಮೆನ್ಸ್ ಅಂಡ್ ಆಸ್ಕಿಂಗ್ ಇನ್ ದ ವೆಟ್ ಆಫ್ organizing complaint in the law of regulations of expenditures, entire economic sector without parity of the increase of shareholders, attract more investors, increasing in the market shareholders, in that reducing the cost, employee satisfaction, which reduce or the producement of investing cost, in the cross in the market, establishment of legal authorities and hand to hire fair regulating the matter. Next, discussing the avoiding of corporate level is audit. Audit committees will be framing in the organization. Organization ಆಗುತ್ತೆ ಆಡಿಟಿಂಗ್ ಲೆವೆಲ್ ಅಲ್ಲಿ ಇರುತ್ತೆ. ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಒಂದು ಎಥಿಕ್ಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಅದನ್ನ ಕನ್ಸ್ಟ್ರೆಂಟ್ ಮಾಡ್ತಾ ಹೋಗ್ತೀವಿ. ನೋಡಿ ನೆಕ್ಸ್ಟ್ ಹೇಳಿದ್ ಯಾವ ತರ ಇರುತ್ತೆ ಅಂತಂದ್ರೆ, ಒಂದು ಕಾರ್ಪೊರೇಟ್ ಅಂತಂದ್ರೆ ಅದರದ್ದೇ ಆದಂತಹ ಒಂದು ರಿಪೋರ್ಟ್ ಅಥವಾ ಕಮಿಟಿನ ಮಾಡ್ಕೋತಾರೆ. ಆ ಕಮಿಟಿ ಯಾಕೆ ಮಾಡ್ಕೋಬೇಕು ಅಂತಂದ್ರೆ, ಆ ಕಮಿಟಿ ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ, ಕಾರ್ಪೊರೇಟ್ ನ ಯಾವ ತರ ನಡೆಸ್ಬೇಕು, ಕಾರ್ಪೊರೇಟ್ ನ ನಾವ್ ಯಾವ ತರ ನಿಂತ್ರಿಸ್ಕೋಬೇಕು, ಸ್ಟೇಬಲ್ ಆಗ್ಬೇಕು, ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು, ಇದ್ರ ಜೊತೆಗೆ ನಾವು ಮಾರ್ಕೆಟ್ ಅನ್ನ ಯಾವ ತರ ಸ್ಟೇಬಲ್ ಮಾಡಿ ನಾವು ಮಾರ್ಕೆಟ್ ಅಲ್ಲಿ ಗ್ರೋನ್ ಆಗ್ಬೇಕು ಅನ್ನೋದನ್ನ ಪ್ರತಿ ಒಂದನ್ನು ನಾವೇನ್ ಮಾಡ್ತಾ ಹೋಗ್ತೀವಿ, ಇಟ್ಸ್ ಕ್ಯಾನ್ ಗಿವನ್ ರಿಪೋರ್ಟ್ಸ್. ಪ್ರತಿ ಒಂದನ್ನು ನಾವೇನ್ ಮಾಡ್ತೀವಿ, ರಿಪೋರ್ಟ್ ಮುಖಾಂತರ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ತೀವಿ. ಆ ಸರ್ಕ್ಯುಲೇಟ್ ಮಾಡಿದಂತ ರಿಪೋರ್ಟ್ ಯಾವ ತರ ಅಂದ್ರೆ, ಇಟ್ ಇಸ್ ದ ಓಪನ್ ಬುಕ್ ಆಫ್ ಅಕೌಂಟಿಂಗ್. ಓಪನ್ ಬುಕ್ ಆಗಿರ್ಬೇಕು. ಯಾಕೆ ಅಂದ್ರೆ ಓಪನ್ ಬುಕ್ ಇಸ್ ಎಸೆನ್ಷಿಯಲ್. ಯಾಕೆ ಅಂತಂದ್ರೆ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆಗಿರ್ಬೋದು, ಕಾರ್ಪೊರೇಟ್ ಅಕೌಂಟಿಂಗ್ ಆಗಿರ್ಬೋದು, ಕಾಸ್ಟ್ ರಿಪೋರ್ಟ್ ಆಗಿರ್ಬೋದು, ನಾವೇನ್ ಮಾಡ್ತಾ ಹೋಗ್ತೀವಿ, ವಿ ಕ್ಯಾನ್ ಸಜೆಸ್ಟೆಡ್ ಅಂಡ್ ವಿ ಕ್ಯಾನ್ ಇಂಪ್ಲಿಮೆಂಟೆಡ್. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ಗೈಡ್ ಲೈನ್ಸ್ ಆಗಿ ನಾವು ಅದನ್ನ ಇಂಪ್ಲಿಮೆಂಟ್ಸ್ ಆಗಿ ನಾವು ತಗೋತಾ ಇರ್ತೀವಿ. ನೆಕ್ಸ್ಟ್, ಕಾರ್ಪೊರೇಟ್ ಗವರ್ನೆನ್ಸ್ ಇನ್ ಇಂಡಿಯಾ. ನಮ್ ಇಂಡಿಯಾದಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಯಾವ ತರ ಮಾಡ್ತಾರೆ ಆದ್ರೆ, India has always been the land valued of the virtual. It heads to judge an individual estimate of virtual learning and characteristics. Kautilya is a book of ಅರ್ಥಶಾಸ್ತ್ರ. ನಮ್ ಕೌಟಿಲ್ಯ ಅರ್ಥಶಾಸ್ತ್ರವನ್ನ ಬರ್ತಿದ್ದಾರೆ. ನಮ್ಮ ಪರ್ಸನಲ್ ಲರ್ನಿಂಗ್ ವರ್ಚುವಲ್ ಆಗಿ ಮಾಡಿದಂತ ಪರ್ಸನ್ ಕೌಟಿಲ್ಯ ಆಗಿರ್ತಾರೆ. ಬುಕ್ ಆಫ್ ಅರ್ಥಶಾಸ್ತ್ರ, ಇಂಪಾರ್ಟೆನ್ಸ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್. ಕಾರ್ಪೊರೇಟ್ ಗವರ್ನೆನ್ಸ್ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ದಾರೆ ಕೌಟಿಲ್ಯ ವಿಲ್ ಬಿ implementation. Mean the concern is reminded. Remind in the me of old adage is the king of also. It is the citizen. It is the inner energy of army of citizen also energetic. A king should be role model of his citizens. Mahatma Gandhi gave the principle of transparency of which can be ideal corporate governance. Gandhiji said entrepreneur is the trustee of this organization and employees. The scams of the failure and liberalization in the stakeholders scam in the tracks of global trend and loyalty to the bank of this UTI when the contributed by emerging corporate governance in India. The government of India is to certain steps and avoid such scam as failure of
ಇನ್ ದಿಸ್ ಫ್ಯೂಚರ್ ನಾವೇನ್ ಮಾಡ್ತಾ ಹೋಗ್ತೀವಿ ಫ್ಯೂಚರ್ ಅಲ್ಲಿ ಕೆಲವೊಂದು ಫೇಲ್ಯೂರ್ಸ್ ಇರುತ್ತೆ ಕೆಲವೊಂದು ಬ್ಯಾಂಕ್ಗಳು ಮುಚ್ಚೆ ಹೋಗುತ್ತೆ ಕೆಲವೊಂದು ಬ್ಯಾಂಕ್ ತುಂಬಾ ರನ್ ಆಗಿ ನಡೆಯುತ್ತೆ ಅದನ್ನ ಏನ್ ಮಾಡ್ತೀವಿ ವಿ ಕ್ಯಾನ್ ಸಜೆಸ್ಟೆಡ್ ಅಥವಾ ವಿ ಕ್ಯಾನ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆರ್ಗನೈಸೇಷನ್ ಆಫ್ ಗವರ್ಮೆಂಟ್ ಇಂಡಿಯಾ ಆರ್ಗನೈಸೇಷನ್ ಆಲ್ ಆಡಿಟ್ ಅಥವಾ ಆಡಿಟ್ ಸೆಕ್ಷನ್ ಮೆಂಬರ್ ಶುಡ್ ಬಿ ಫೈನಾನ್ಷಿಯಲಿ ಲಿಟ್ರೇಟ್ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ಫೈನಾನ್ಷಿಯಲ್ ಎಲ್ಲ ಏನಾಗುತ್ತೆ ಏನು ಅಂತ ಗೊತ್ತಿರೋಂಥ ಪರ್ಸನ್ಸ್ ಆಗಿರುತ್ತೆ ಲಿಟ್ರೇಟ್ ಇರ್ಬೇಕಾಗುತ್ತೆ ಗೊತ್ತಿರ್ಬೇಕಾಗುತ್ತೆ ವಿದ್ಯಾವಂತ ತಿಳ್ಕೊಂಡಿರೋಂಥ ಪರ್ಸನ್ಸ್ ನಾವು ತಗೋಬೇಕಾಗುತ್ತೆ ಎಟ್ಲೀಸ್ಟ್ ಮೆಂಬರ್ ಆಫ್ ಪೊಸಿಷನ್ ರಿಲೇಟೆಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಲೇಟ್ ಮಾಡೋವಂಥದ್ದನ್ನ ತಿಳ್ಕೊಳ್ಳೋವಂಥದ್ದನ್ನ ಮಾಡುವಂಥ ಒಂದು ಪರ್ಸನ್ಸ್ ಆಗಿರ್ಬೇಕಾಗುತ್ತೆ ಮೇರೆ ಎಕ್ಸ್ಟೆನ್ಷನ್ ಆಫ್ ಫಾಲೋಯಿಂಗ್ ಡಿಫರ್ and accounting standard have presented is not satisfying, board members should be informed about risk assessment and risk management. As well, minimization of production in the board of members should be treated as a standard in the business model of these companies, the last risk profitability, profitability ಅಂತ ನಾವು consider in a business practice. I mean, the responsibilities and direction under the best way of discharge of this. Then use of production of IPO is the should disclosing the audit committees. Committees now audit committees. KM Birla is very important. The committee recommended by KM Birla. Committee is set by semi-government. SEBI gives in the respect of 1994 1995 ಕಮಿಟಿ ಏನ್ ಮಾಡ್ತಾರೆ ಫ್ರೇಮ್ ಮಾಡ್ತಾರೆ ಯಾವುದು ಅಂತಂದ್ರೆ ದ ಕಮಿಟಿ ಆಫ್ KM Birla committee considered SEBI gives in the report of 1994 attention attendance of each guys. Yes or no? Yes. Okay, next CEOs of the CWOs ನಾವೇನ್ ಮಾಡ್ತಾ ಹೋಗ್ತೀವಿ ವೆಬ್ಸೈಟ್ ವೆಬ್ ಸೀರೀಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತೀವಿ ಇಂಪ್ಲಿಮೆಂಟೇಷನ್ ಸೀರೀಸ್ ಯಾವ ತರ ಅಂದ್ರೆ ವೆಬ್ ಕ್ಯಾಮ್ಸ್ ಕಮಿಟಿ ರಿಪೋರ್ಟ್ ಪ್ರತಿಯೊಂದನ್ನು ನಾವೇನ್ ಮಾಡ್ತಾ ಹೋಗ್ತೀವಿ ಇಟ್ಸ್ ಎ ಪೇಡೆನ್ಸ್ ಇಟ್ ಇಸ್ ಎ ಬೋರ್ಡೆನ್ಸ್ ಆಗಿ ನಾವೇನ್ ಮಾಡ್ತಾ ಹೋಗ್ತೀವಿ ಕೆಲವೊಂದನ್ನ ತಗೋತಾ ಇರ್ತೀವಿ ಕೆಲವೊಂದನ್ನ ಬಿಡ್ತಾ ಇರ್ತೀವಿ ದಿನ ಕಮಿಟೀಸ್ ನಾವೇನ್ ಮಾಡ್ತೀವಿ ಪಾರ್ಟ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಮಾತ್ರ ಜನರೇಷನ್ಸ್ ನ ಮಾಡ್ತಾ ಇರ್ತೀವಿ ಯಾವುದೇ ತರದ ಸಿಇಒಸ್ಗಳಾಗಿರ್ಬೋದು ಇದಾಗಿರ್ಬೋದು ಇನ್ವೆಸ್ಟಿಗೇಟರ್ ಆಗಿರ್ಬೋದು ಸಿಇಒಗಳಾಗಿರ್ಬೋದು ಸಿಇಒಗಳು ಏನ್ ಕಂಪನಿ ನಡೆಸುವಂತ ಸಿಇಒಗಳು ಕೂಡ ಏನ್ ಮಾಡ್ತಾ ಇರ್ತಾರೆ ದ ಹೋಲ್ಡ್ ಬೋರ್ಡ್ ಆಫ್ ಮೆಂಬರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಲೀಗಲ್ ಕಾಂಪ್ಲಿಯನ್ಸಸ್ ಆರ್ ಬೋರ್ಡ್ ವಿಚ್ ದೇ ಮೆನಿ ಅಂಡ್ ಹ್ಯಾವ್ ಮೆನಿ ನಾಟ್ ಬಿ ಇನ್ ದ ರಿಕ್ವೈರ್ಡ್ ಆಫ್ ನಾಲೆಡ್ಜ್ ದೇ ಇನ್ಶೂರ್ ದ ಕಾರ್ಪೊರೇಟ್ ಗವರ್ನೆನ್ಸ್ the SEBI has been stipulated that at least 1/3 of these directors on board should be comprised independent directors of the relevant of class 949 stipulated that in companies that have executive chairman 50% of this board should be consistent and independent directors for these companies. The chairman of third of board comparison of the independent directors. Thus, SEBI ensure the corporate governance in India. Let us discuss ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಅಕೌಂಟ್ಮೆಂಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಆಫ್ ವರ್ಚುವಲ್ ಎಂಪ್ಲಾಯ್ಮೆಂಟ್ ನಾವೇನ್ ಮಾಡ್ತೀವಿ ವರ್ಚುವಲ್ ಎಂಪ್ಲಾಯ್ಮೆಂಟ್ ನಾವು ಕನ್ಸ್ಟ್ರೆಂಟ್ ಆಗಿ ತಗೋತೀವಿ ಯಾವ ತರ ಕನ್ಸ್ಟ್ರೆಂಟ್ ಅಂತಂದ್ರೆ
ಫ್ಲಕ್ಚುಯೇಷನ್ ಆಫ್ ಕಂಟ್ರೋಲ್ ಯಾವ ತರ ಫ್ಲಕ್ಚುಯೇಷನ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ, ಪ್ರೊಡಕ್ಟ್ ಆಗುತ್ತೆ, ಅದನ್ನೆಲ್ಲ ನಾವೇನ್ ಮಾಡ್ತಾ ಹೋಗ್ತೀವಿ, ಇಂಪ್ಲಿಮೆಂಟ್ ಆಗಿದ್ ನಾವೇನ್ ಮಾಡ್ತಾ ಹೋಗ್ತೀವಿ, ಕನ್ಫಿಕ್ಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇದನ್ನೆಲ್ಲ ನಾವು ಕನ್ಸಿಸ್ಟ್ ಮಾಡ್ತಾ ಅದನ್ನ ಡೆವಲಪ್ ಮಾಡ್ತಾ ಎಲ್ಲ ನಾವು ಕೂಡ ನಾವೇನ್ ಮಾಡ್ತಾ ಹೋಗ್ತೀವಿ, ಇಂಪ್ಲಿಮೆಂಟ್. Next, we will discuss unemployment, poverty, and manpower power policies. Unemployment, poverty. Unemployment is a employment opportunity failure ಅಂತದನ್ನ ನಾವು ಮಾತಾಡ್ತೀವಿ. Unemployment ಅಂತ ಕರಿತೀವಿ. In the poverty, ಬಡತನ ನಿರ್ಮೂಲನೆ ಮಾಡೋದಕ್ಕೆ so many ideas ಆಲ್ರೆಡಿ ಇಂಪ್ಲಿಮೆಂಟೆಡ್ ಮಾಡ್ಕೊಂಡಿದ್ದೀವಿ. ಮ್ಯಾನ್ ಪವರ್ ಪಾಲಿಸಿ ಆಲ್ರೆಡಿ ವಿ ಆರ್ ಇಂಟ್ರೊಡ್ಯೂಸ್ ರೋಬೋಟ್ಸ್. ನಾವು ರೋಬೋಟ್ ಲೆವೆಲ್ಗೆ ಇಂಟ್ರೊಡ್ಯೂಸ್ ಮಾಡೋ ಲೆವೆಲ್ಗೆ ನಾವು ಮಾಡ್ತಾ ಇದೀವಿ. ಮ್ಯಾನ್ ಪವರ್ ವಿಲ್ ಬಿ ಗ್ರೋನ್ ಆಗ್ತೀವಿ. ನಾವು ಆ ಗ್ರೋನ್ ನಾವು ಮಾಡ್ತಾ ಹೋಗ್ತೀವಿ. ಕಂಪ್ಲೀಟ್ ಆಗಿ ನಾವೇನ್ ಮಾಡ್ತಾ ಹೋಗ್ತೀವಿ, ಗ್ರೋನ್ ಆಗಿ ನಾವು ಮಾಡ್ತಾ ಹೋಗ್ತಿದ್ವಿ. ಇದನ್ನ ಇಂಪ್ಲಿಮೆಂಟ್ ತಗೊಂಡ್ರೆ ಅನ್ಎಂಪ್ಲಾಯ್ಮೆಂಟ್ ನ ಯಾವ ತರ ನಾವು ಕಡಿಮೆ ಮಾಡಬಹುದು, ಏನು ಎತ್ತ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಿರ್ಬೇಕು, ಎಜುಕೇಶನ್ ಇಂಪ್ಲಿಮೆಂಟ್ ಆಗ್ಬೇಕು, ಎಜುಕೇಶನ್ ಲೆವೆಲ್ ಗ್ರೋತ್ ಆಗ್ಬೇಕಾಗಿರುತ್ತೆ. ಮತ್ತೆ ಎಜುಕೇಶನ್ ಇಲ್ಲದೆ ಇರೋರಿಗೆ ಯಾವ್ಯಾವ ತರ ಕೊಟ್ಟು ಏನು ಎಲ್ಲ ಅಂತ ಆಪರ್ಚುನಿಟೀಸ್ ಕೊಡ್ಬೇಕಾಗಿರುತ್ತೆ. ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ಎಂಪ್ಲಾಯೀಸ್ ಮಾಡೋದಕ್ಕೆ, ಅದಕ್ಕೆ ಬಿಸ್ನೆಸ್ ಓರಿಯಂಟೇಷನ್ ಕೊಡೋದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡೆಲ್ಲ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ನಾವು ಏನ್ ಮಾಡ್ತೀವಿ, ಅನ್ಎಂಪ್ಲಾಯ್ಮೆಂಟ್ ಪಾವರ್ಟಿ ಅಂಡ್ ಮ್ಯಾನ್ ಪವರ್ ಪಾವರ್ಟಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದೆಲ್ಲ ಮಾಡ್ತೀವಿ. ಪಾವರ್ಟಿ ನೌ ಪಾವರ್ಟಿ ಇಸ್ ಹೈಲಿ ಇಂಪ್ಲಿಮೆಂಟೇಷನ್. ನಾವೇನ್ ಮಾಡ್ತೀವಿ, ಪಾವರ್ಟೀಸ್ ನ ಡೆವಲಪ್ ಮಾಡ್ಕೊಂಡೇ ಬರ್ತಾ ಇದೀವಿ. ಹಿಂದುಳಿದ ರಾಷ್ಟ್ರ ನಾವು ಬಡ ರಾಷ್ಟ್ರ ಅಂತ ನಾವೇ ಹೇಳ್ತಾ ಬರ್ತೀವಿ. ನಾವು ಕೋಟಿ ಸಂಪಾದನೆ ಮಾಡಿದ್ರು ಕೂಡ ನಾವೇನ್ ಮಾಡ್ತೀವಿ, ವಿ ಆರ್ ಅನ್ಎಂಪ್ಲಾಯ್ಮೆಂಟ್. ನಾವು ಇನ್ನೂ ಕೂಡ ಗೌರ್ಮೆಂಟ್ ಜಾಬ್ ತಗೊಂಡಿಲ್ಲ, ನಾವು ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅನ್ಕೊಂಡು ನಾವೇನ್ ಮಾಡ್ತಾ ಹೋಗ್ತೀವಿ, ಬರ್ತಾ ಇದೀವಿ. ಅದರಿಂದ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಎಫೆಕ್ಟ್ ಆನ್ GDP. ನಮ್ಮ GDP-ಗೆ ಏನಾಗ್ತಾ ಇದೆ, ಎಫೆಕ್ಟ್ ಆಗ್ತಿದೆ. GDP ನಮ್ಗೆ ಗ್ರೋತ್ ಆಗ್ತಾ ಇರಲ್ಲ, ಏನಿರಲ್ಲ, ನಾವು ಕಂಡೀಷನ್ಸ್ ನ ಅವೈಲಬಿಲಿಟಿ ಮಾಡ್ಕೋತಿರಲ್ಲ, ಇವ್ಯಾಲ್ಯೂಯೇಟ್ ಆಗ್ತಾ ಇರಲ್ಲ, ಗ್ರೋತ್ ಆಗದೆ ಇಲ್ಲ, ಪಾವರ್ಟಿ ಏನಾಗ್ತದೆ. Okay, let's discuss tomorrow. So many people are texting, so not audible, sir. Please. Okay, let's wind up the classes today. Tomorrow we will explain some technical issues. Thank you for everything. Thank you, guys. Thank you.